ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾಟಿಸ್ ಕೆಮಿಸ್ಟ್ರಿ. ನಾವು ಇವತ್ತು ಕಂಟಿನ್ಯೂ ಪಾರ್ಟ್ ಹೈಡ್ರೋಕಾರ್ಬನ್ ಅಲ್ಕೀನ್ಸ್ ಪಾರ್ಟನ್ನು ನೋಡೋಣ. ಓಕೆ, ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಅಡಿಷನ್ ರಿಯಾಕ್ಷನ್ ಆಫ್ HBr ಟು ಸಿಮೆಟ್ರಿಕಲ್ ಅಲ್ಕೀನ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ವಾಟ್ ಅನ್ಸಿಮೆಟ್ರಿಕಲ್ ಅಲ್ಕೀನ್ಸ್ ಅಂತ ಬರ್ತದೆ. ಇಲ್ಲಿ ರೂಲ್ ಬರ್ತದೆ, ಮಾರ್ಕೋನಿಕ್ ಕಾಪ್ಸುಲ್ ಅದ, ಇನ್ನೊಂದು ಆ್ಯಂಟಿ ಮಾರ್ಕೋನಿಕ್ ಕಾಪ್ಸುಲ್. ದೀಸ್ ಟು ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಲೆವೆಲ್. ಕಾಂಪಿಟೇಟಿವ್ ಲೆವೆಲ್ದಾಗ ಇಲ್ಲಿ ಕ್ವಶನ್ಸ್ಗಳ ಬೆಸ್ಟ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಅವ್ರ ಕನೆಕ್ಟಿವಿಟಿ ಕ್ವಶನ್ಸನ್ನು ನೀವು ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು. ಇಲ್ಲಿ ಏನೇನು ಪಾಯಿಂಟ್ ಅಂತ ಹೇಳಿ ಕಂಪ್ಲೀಟ್ ನೋಡೋಣ. ಈ ಮಾರ್ಕೋನಿಕ್ ಕಾಪ್ಸುಲ್ ಒಂದು ವಿಡಿಯೋ, ಇನ್ನೊಂದು ಆ್ಯಂಟಿ ಮಾರ್ಕೋನಿಕ್ ಕಾಪ್ಸುಲ್ ಆಗ್ತದೆ ನೋಡೋಣ. ಈಗ ಫಸ್ಟ್ ಪಾಯಿಂಟ್, ಅಡಿಷನ್ ರಿಯಾಕ್ಷನ್ ಆಫ್ HBr ಟು ಸಿಮೆಟ್ರಿಕಲ್ ಅಲ್ಕೀನ್ಸ್. ನೀವೊಂದು ನೆನಪಿನ ಇಟ್ಕೋಬೇಕಾ, ದಿಸ್ ಮಾರ್ಕೋನಿಕ್ ಕಾಪ್ಸೂಲ್ ಆ್ಯಂಡ್ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಅಲ್ಕೀನ್ಸ್, ನಾಟ್ ಫಾರ್ ಅಲ್ಕೇನ್ಸ್. ತಿಳಿಯತೈತಿ? ಅಲ್ಕೇನ್ಸ್ ಒಳಗೆ ಕೊಟ್ಟ ಅಲ್ಕೇನ್ಸ್ ಈಗ ನೀವು ಸ್ವಲ್ಪ ಕಂಪ್ಯಾರಿಸನ್ ಸ್ಟಡಿ ಮಾಡಬೇಕು. ಏನು ಕಂಪ್ಯಾರಿಸನ್ ಸ್ಟಡಿ? ಐಸೋಮೆರಿಸಮ್ ನಾವು ಎಲ್ಲಿ ಸ್ಟಡಿ ಮಾಡಿದ್ದೋಪ್ಪ? ಕಾರ್ಬನ್ ಸಿಂಗಲ್ ಬಾಂಡ್ದಲ್ಲಿ ಅಲ್ಕೇನ್ಸಲ್ಲಿ. ಐಸೋಮೆರಿಸಮ್ ನಾವು ಅಲ್ಕೇನ್ಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಇಲ್ಲ. ಮಾರ್ಕೋನಿಕ್ ಕಾಪ್ಸುಲ್ ನಾವು ಇಲ್ಲಿ ಡಿಸ್ಕಷನ್ ಮಾಡತ್ತದು ಈ ವಿಡಿಯೋದಲ್ಲಿ, ಮೀನ್ಸ್ ಅಲ್ಕೇನ್ಸ್ದಲ್ಲಿ ನಾವು ಮಾರ್ಕೋನಿಕ್ ಕಾಪ್ಸುಲನ್ನು ಸ್ಟಡಿ ಮಾಡಿಲ್ಲ. ಈ ರೀತಿ ಥಿಂಕ್ ಮಾಡಬೇಕು ನೀವು. ಅಂದ್ರೆ ಆಟೋಮೆಟಿಕ್ ನಿಮ್ಮ ಬ್ರೈನ್ ಒಳಗೆ ಏನು ಬರ್ತದೆ, ಮಾರ್ಕೋನಿಕ್ ಕಾಪ್ಸೂಲ್ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಅಲ್ಕೀನ್ಸ್ ಅಂಥೇಳಿ ನಿಮ್ಮದು ಆಟೋಮೆಟಿಕ್ ಬ್ರೈನ್ದಾಗ ಬಂತಂದ್ರೆ ವರ್ಕ್ ಆಗ್ತದೆ. ಓಕೆ, ನೋಡಿರಿ, ಅಡಿಷನ್ ರಿಯಾಕ್ಷನ್ ಆಫ್ HBr ಟು ಸಿಮೆಟ್ರಿಕಲ್ ಅಲ್ಕೀನ್ಸ್. ನೋಡಿ, ನಾ ವಾಟ್ ಈಸ್ ದ ಮೀನಿಂಗ್, ಐ ವಿಲ್ ಟೆಲ್ ಯು ವಾಟ್ ಈಸ್ ದ ಸಿಮೆಟ್ರಿಕಲ್ ಹೆಂಗೆ ಇರ್ತದೆ ಅಂತೇಳಿ. ಈಗ ನೋಡ, CH2 ಡಬಲ್ ಬಾಂಡ್ CH2 ಅದ. ಇದಕ್ಕೆ ನೇಮ್ ಏನಂತ ಕರಿತೀರಿ? ದಿಸ್ ಈಸ್ ಕಾಲ್ಡ್ ವಾಟ್? ಇದಕ್ಕೂ ಇಥೀನ್ ಅಂತ ಕರಿತೀರಿ. ದಿಸ್ ಈಸ್ ಕಾಲ್ಡ್ ವಾಟ್? HBr. ಆ್ಯಡ್ ಮಾಡ್ತೀರಿ ಇದ್ರೊಳಗೆ. HBr ಏನು ಮಾಡ್ತೀರಿ ಇದ್ರೊಳಗೆ ಆ್ಯಡ್ ಮಾಡತ್ತೀರಿ. ಓಕೆ, ಇದೊಂದು ಪಾಯಿಂಟ್ ಅದ ನಿಮಗೆ. ಈಗ ನೋಡ, ಇದು ಸಿಮೆಟ್ರಿಕಲ್ ಅಲ್ಕೀನ್ಸ್. ಇದೆ ಸಿಮೆಟ್ರಿಕ್ ಅಂದರೆ ಹಿಂಗೆ ಸಿಮೆಂಟ್ ಹಾಕಬೇಕು ನೀವು, ಈ ರೀತಿ ಹಿಂಗೆ ಡಿವೈಡ್ ಮಾಡ್ಬೇಕು. ಈ ಕಡೆಯೂ ಸೇಮ್ ಕಾರ್ಬನ, ಸೇಮ್ ಹೈಡ್ರೋಜನ, ಈ ಕಡೆಯೂ ಸೇಮ್ ಕಾರ್ಬನ, ಸೇಮ್ ಹೈಡ್ರೋಜನ. ಹಿಂಗಿತ್ತಂದ್ರೆ ಸಿಮೆಟ್ರಿಕಲ್ ಅಂತ ಕರೀತಾರೆ. ಹಿಂಗಿತ್ತಂದ್ರೆ ಏನಂತ ಕರೀತಾರೆ? ಸಿಮೆಟ್ರಿಕಲ್ ಅಂತ ಕರೀತಾರೆ. ತಿಳಿತಾ? ಸಿಮೆಟ್ರಿಕ್ ಅಂದ್ರೆ. ಅನ್ಸಿಮೆಟ್ರಿಕ್ ಅಂತಂದ್ರೆ ನೀವು ಡಬಲ್ ಬಾಂಡ್ ಎಲ್ಲಿರ್ತದಿಲ್ಲ ಹಿಂಗೆ ಹಾಕಬೇಕಾ, ಈ ಕಡೆ ಕಾರ್ಬನ್ನು ಹೈಡ್ರೋಜನ್ಸು ಅಥವಾ ಅದರ್ ಗ್ರೂಪ್ಸ್ ಥಿಂಕ್ ಮಾಡಬೇಕಾ. ಇಲ್ಲರೇ ಗ್ರೂಪ್ಸ್ ಚೇಂಜ್ ಇದ್ದು ಹಿಂಗೆ ಇಲ್ಲಿ 2 ಹೈಡ್ರೋಜನ್ ಕೊಟ್ಟಾನೆ, ಇಲ್ಲಿ ಗ್ರೂಪ್ ಚೇಂಜ್ ಇದ್ದು ಅಂದ್ರೆ ದಟ್ ಈಸ್ ಕಾಲ್ಡ್ ಅನ್ಸಿಮೆಟ್ರಿಕಲ್. ಓಕೆ, ಅದು ನೀವು ಸ್ವಲ್ಪ ನೆನಪಿನ ಸಿಮಿಲರ್ ಗ್ರೂಪ್ಸ್ ಅಟ್ಯಾಚ್ ಟು ಅ ಡಬಲ್ ಬಾಂಡ್ ಇರಬೇಕು. ಸಿಮಿಲರ್ ಗ್ರೂಪ್ ಅಟ್ಯಾಚ್ ಟು ಅ ಡಬಲ್ ಬಾಂಡ್ ಇರಬೇಕು. ಈಗ ನೋಡ, H+ ಆಗ್ತದೆ, ಇದು Br- ಆಗ್ತದೆ. ಈಗ Br ಒಂದು ಕಡೆ ಅಟ್ಯಾಕ್ ಆಗ್ತದೆ, H+ ಒಂದು ಕಡೆ ಅಟ್ಯಾಕ್ ಆಗ್ತದೆ. ಮೆಕ್ಯಾನಿಸಮ್ದ್ರೊಳಗೆ ಯಾವ್ದು ಬೇಕಾದ್ರೆ ಆ ಕಡೆ CH3, ಇಲ್ಲಿ CH2, ಇಲ್ಲಿ ಏನಾಗ್ತದೆ, ಒಂದು Br ಅಟ್ಯಾಕ್ ಆಗ್ತದೆ. ಇಷ್ಟು ಮುಗೀತಲ್ಲ, ಸಿಂಪಲ್ಲ. ಇದಕ್ಕೆ 1 ಬ್ರೋಮೋ ಇಥೇನ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? 1 ಬ್ರೋಮೋ ಇಥೇನ್ ಅಂತ ಕರೀತಾರೆ, ಅಥವಾ ಬ್ರೋಮೋ ಇಥೇನು ಅನ್ಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. CH3 ಅದ, CH ಡಬಲ್ ಬಾಂಡ್ CH, ನೆಕ್ಸ್ಟ್ ಒನ್ ಈಸ್ ವಾಟ್? CH3. ಎಡಿಷನ್ ಆಫ್ HBr ಆ್ಯಡ್ ಮಾಡ್ಯ ನಾವು. ಓಕೆ, ಎಡಿಷನ್ ಡಬಲ್ ಬಾಂಡ್. ಇಲ್ಲೇ ಡಬಲ್ ಬಾಂಡ್ ಇಲ್ಲಿ ಅದ, ನೀವು ಇಲ್ಲೇ ಸಿಮೆಟ್ರಿ ಹಾಕ್ಬೇಕು. ಹಿಂಗೆ ಇಲ್ಲಿ ಸಿಮೆಟ್ರಿ ಹಾಕಿರಿ ಅಂದ್ರೆ ಹೌ ಮೆನಿ ಕಾರ್ಬನ್ಸ್? 1 2 ಕಾರ್ಬನ್. ಹೌ ಮೆನಿ ಹೈಡ್ರೋಜನ್ಸ್? 5. 2 ಕಾರ್ಬನ್. ಇಲ್ಲಿ ಎಷ್ಟು ಅದಾವ? 3 ಪ್ಲಸ್ ಎಷ್ಟಾಗ್ತದೆ? ಇಲ್ಲಿ 5, ಇಲ್ಲಿ 3, ಇಲ್ಲಿ 3 1 4, ಇಲ್ಲಿ 3 1 4. ದಿಸ್ ಈಸ್ ಕಾಲ್ಡ್ ಸಿಮೆಟ್ರಿಕಲ್. ನೀವು ಹಿಂಗೆ ಸಿಮೆಟ್ರಿ ಹಾಕಿದ್ರೆ ಈ ಕಡೆ ನಂಬರ್ ಆಫ್ ಕಾರ್ಬನ್ ಅಟಮ್ಸು ಗ್ರೂಪ್ಸು ಸೇಮ್ ಇರಬೇಕಷ್ಟ, ಅಥವಾ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಸೇಮ್ ನೋಡ್ರೂ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದೆ. ಈಗ ನೀವು Br ಯಾವ್ದು ಬೇಕಾದ ಕಡೆ ಅಟ್ಯಾಕ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. CH3 CH ಇಲ್ಲಿ ಒಂದು ಕಡೆ ಇಲ್ಲಿ ಹೈಡ್ರೋಜನ್ ಅಟ್ಯಾಕ್ ಮಾಡಿರಿ, ಇನ್ನೊಂದು ಕಡೆ ಏನು ಮಾಡಿರಿ? Br ಅಟ್ಯಾಕ್ ಮಾಡಿರಿ. ನೆಕ್ಸ್ಟ್ ಒನ್ ಈಸ್ ವಾಟ್? CH3. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? 1 2 3 4. 2 ಬ್ರೋಮೋ, ಇದಕ್ಕೇನಂತ ಕರೀತಾರೆ? 2 ಬ್ರೋಮೋ ಬ್ಯೂಟೇನ್. 2 ಬ್ರೋಮೋ ಬ್ಯೂಟೇನ್. ಆಯಿತಾ? ಕ್ಲಿಯರಾ? ವೆರಿ ಗುಡ್. ನೆಕ್ಸ್ಟ್ ಇದೊಂದು ಆಯ್ತು, ಎಡಿಷನ್ ರಿಯಾಕ್ಷನ್ ಆಫ್ HBr ಟು ಸಿಮೆಟ್ರಿಕಲ್ ಅಲ್ಕೀನ್ಸ್ ಆಯ್ತು. ಈಗ ನೆಕ್ಸ್ಟ್ ಎಡಿಷನ್ ರಿಯಾಕ್ಷನ್ ಆಫ್ HBr ಟು ಅನ್ಸಿಮೆಟ್ರಿಕಲ್ ಅಲ್ಕೀನ್ಸ್ ನೋಡೋಣ. ಓಕೆ, ಸೇಮ್ ಹೆಡ್ಡಿಂಗ್ ಹಾಕ್ಕೊಳ್ರಿ. ಎಡಿಷನ್ ರಿಯಾಕ್ಷನ್ ಆಫ್ HBr ಟು ಅನ್ಸಿಮೆಟ್ರಿಕಲ್ ಅಲ್ಕೀನ್ಸ್. ಓಕೆ, ಕರೆಕ್ಟ್ ಸ್ಟಡಿ ಮಾಡಿರಿ. PUC ಸೆಕೆಂಡರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಿಲೆಬಸ್ ರೆಡ್ಯೂಸ್ ಆಗೈತೆ ಅಂತೇಳಿ ಥಿಂಕ್ ಮಾಡಬೇಡ್ರಿ. ಕರ್ನಾಟಕ ಸೀಟಿಗೆ ಅಷ್ಟೇ ಕ್ವಶನ್ ಪೇಪರ್ ರೆಡ್ಯೂಸ್ಡ್ ಸಿಲೆಬಸ್ ಏನು ಮಾಡ್ಯಾರಲ್ಲ ಅದಷ್ಟು ಬರ್ತೈತಿ. ಬಟ್ ನೀಟು JEEಗೆ ಓವರ್ ಆಲ್ ಸಿಲೆಬಸ್ ಬರ್ತದೆ, ಕಂಪ್ಲೀಟ್ ಸಿಲೆಬಸ್ ಬರ್ತದೆ. ಓಕೆ,
ನೀವು ಫಸ್ಟ್ ಇಯರ್ದ ರೀ ಸೆಕೆಂಡ್ ಇಯರ್ ನೋಡಿಗೆ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ಇರ್ತದೆ ರೀ. ಸೊ ಸ್ವಲ್ಪ ತಿಳ್ಕೊಬೇಕು ನೀವು. ಓಕೆ, ಅದಕ್ಕೆ ಏನೈತಲ್ಲ ಇವೆಲ್ಲ ಇಂಪಾರ್ಟೆಂಟ್. ಗೋ ಆನ್ ರೈಟಿಂಗ್ ನೋಟ್ಸ್ ಮಾಡ್ಕೋತ ಹೋಗ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೋತ ಹೋಗ್ರಿ. ಇದ್ರೊಳಗೆ ಎನ್ ಸಿ ಆರ್ ಟಿ ಬುಕ್ ಪರ್ಚೇಸ್ ಮಾಡಿರಿ, ಎನ್ ಸಿ ಆರ್ ಟಿ ಬುಕ್ ಸ್ಟಡಿ ಮಾಡಿರಿ. ಅದರೊಳಗೆಲ್ಲ ನಾವೆಲ್ಲ ಪಾಯಿಂಟ್ಸ್ ಹೇಳೋದು ಎನ್ ಸಿ ಆರ್ ಟಿ ಒಳಗೆ ಅದ. ಎನ್ ಸಿ ಆರ್ ಟಿ ಬಿಟ್ಟು ಬೇರೆ ಏನು ಹೇಳಕ್ಕೆ ಬರಲ್ಲ. ಓಕೆ, ಎನ್ ಸಿ ಆರ್ ಟಿನೇ ಹೇಳ್ಬೇಕು. ಎನ್ ಸಿ ಆರ್ ಟಿ ಈಸ್ ಒನ್ ಆಫ್ ದ ಬೆಸ್ಟ್ ಬುಕ್ ರೀ. ರೆಫರ್ ಮಾಡಿರಿ, ಬೇರೆ ಆಥರ್ಕಿಂತ ಫಸ್ಟ್ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋಲ್ಲ, ಬೇರೆ ಬುಕ್ ಓದಿ ನೀವು ಎನ್ ಸಿ ಆರ್ ಟಿ ರೆಫರ್ ಮಾಡ್ರೂ ಬೆಸ್ಟ್. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಅನ್ಸಿಮೆಟ್ರಿಕಲ್ ಅಲ್ಕಿನ್ಸ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಇಂಪಾರ್ಟೆಂಟ್, ನಾವು ಇದು ಇಂಪಾರ್ಟೆಂಟ್ ನಮಗೇನು ಹೇಳ ಮಾರ್ಕೋನಿಕಾವ್ಸ್ ರೂಲ್ ಅಂತ ಕರೀತಾರೆ, ಅಥವಾ ಮಾರ್ಕೋನಿಕಾಪ್ಸ್ ಅಂತ ಕರೀತಾರೆ ಅದಕ್ಕೆ. ಓಕೆ, ನೀವು ಹೆಂಗೆ ಬೇಕಾದಾಗ ಪ್ರೊನೌನ್ಸಿಯೇಷನ್ ಮಾಡ್ಬೋದು. ಇನ್ನೊಂದು ಬುಕ್ದಾಗ KOFF ಅಂತ ಎಲ್ಲೋ ಕೊಟ್ಟಿದ್ದ. ಓಕೆ, ಅದು ಕರೆಕ್ಟ್ ಅಂತಾರೆ, ಇದು ಕರೆಕ್ಟ್ ಅಂತಾರೆ. ಒಟ್ಟು ಏನಾರು ಇರಲಿ, ಮಾರ್ಕೋನಿಕಾವ್ಸ್ ರೂಲ್ ಆರ್ ಮಾರ್ಕೋನಿಕಾಫ್ಸ್ ರೂಲ್. ಓಕೆ, ಏನು ಬೇಕಾದ ಅನ್ಬೋದು. ಓಕೆ, ನಂಗೆ ಎರಡು ಯೂಸ್ ಮಾಡ್ತಿರ್ತಾನೆ, ನೀವು ತಿಳ್ಕೊಂಬಿಡ್ರಿ ಇದು. ಓಕೆ, ಮಾರ್ಕೋನಿಕಾಫ್ಸ್ ರೂಲ್, ಸಿಮೆಟ್ರಿಕಲ್ ಅಲ್ಕಿನ್, ಎಡಿಷನ್ ಆಫ್ HBr. ಓಕೆ, ಆಯ್ತು. ಈಗ ನೆಕ್ಸ್ಟ್ ನೋಡೋಣ, ಅನ್ಸಿಮೆಟ್ರಿಕಲ್ ಅಲ್ಕಿನ್ಸ್ ಎಕ್ಸಾಂಪಲ್ ತೊಗೊಳ್ಳೋಣ. ಅನ್ಸಿಮೆಟ್ರಿಕಲ್ ಬಂತಂದ್ರೆ ಮಾರ್ಕೋನಿಕಾಫ್ಸ್ ರೂಲ್, ಸಿಮೆಟ್ರಿಕಲ್ ಬಂತಂದ್ರೆ ಮಾರ್ಕೋನಿಕಾಫ್ಸ್ ರೂಲ್ ಅಪ್ಲೈ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ ನೋಡಿರಿ, CH3 CH ಡಬಲ್ ಬಾಂಡ್ CH2 ಐತೆ ನೋಡಿ. ಇಲ್ಲಿ ಥಿಂಕ್ ಮಾಡಿರಿ, ಇಲ್ಲಿ ನಾ ಸಿಮೆಟ್ರಿ ಡಬಲ್ ಬಾಂಡ್ ಮ್ಯಾಗ ಹಾಕ್ಬೇಕಂತ ಹೇಳಿದ್ದೆ. ಹಿಂಗೆ ಸಿಮೆಟ್ರಿ ಡಬಲ್ ಬಾಂಡ್ ಹಾಕಿದಂದ್ರೆ ಹೌ ಮನಿ ಕಾರ್ಬನ್ಸ್? 2 1. ದಿಸ್ ಈಸ್ ನಾಟ್ ಅ ಸಿಮೆಟ್ರಿಕಲ್, ದಿಸ್ ಈಸ್ ಅನ್ಸಿಮೆಟ್ರಿಕಲ್. ಕ್ಲಿಯರ್ ಆಯ್ತಾ? ಈಗ ದಿಸ್ ಈಸ್ ಏನಂತಾರೆ, ಇದಕ್ಕೆ ಅನ್ಸಿಮೆಟ್ರಿಕಲ್ ಅಂತಾರೆ. ಪರ್ಟಿಕ್ಯುಲರ್ ನೇಮ್ ಈಸ್ ವಾಟ್? ಪ್ರೊಪಿನ್. 1 ಪ್ರೊಪಿನ್ ಅಥವಾ ಪ್ರೋಪ್ 1 NE ಯಾವ್ದು ನಡೀತೈತೆ. ಜಸ್ಟ್ ಪ್ರೊಪಿನ್ ಬರೋದ್ರು ಓಕೆ, ನೋ ಪ್ರಾಬ್ಲಮ್. ಇವಾಗ ಏನು ಮಾಡ್ತಾರೆ, ಇದ್ರೊಳಗೆ HBr ಹಾಕ್ತಾರೆ. ಓಕೆ, ಇದ್ರೊಳಗೆ ಏನು ಮಾಡ್ತಾರೆ, HBr ಹಾಕ್ತಾರೆ. ಇದ್ರೊಳಗೆ 2 ಪ್ರಾಡಕ್ಟ್ ಪಾಸಿಬಲ್ ಆಗ್ತಾವೆ. ಒಂದು ಪ್ರಾಡಕ್ಟ್ ಇಲ್ಲಿ, ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಇಲ್ಲಿ. 2 ಪ್ರಾಡಕ್ಟ್ ಪಾಸಿಬಲ್ ಆಗ್ತಾವೆ. ಹೆಂಗೆ ಅಂತ ಹೇಳ್ತಾನೆ, ಇಲ್ಲೇ ಮಾರ್ಕೋನಿಕಾಫ್ಸ್ ರೂಲ್ ಇರೋದು ಇಲ್ಲೇ. ಓಕೆ, ಫಸ್ಟ್ ಪ್ರಾಡಕ್ಟ್ ಬರೀನು ಇದಕ್ಕೆ ಫಸ್ಟ್ ಪ್ರಾಡಕ್ಟ್ ಅಂತೀನಿ. ದಿಸ್ ಈಸ್ ಕಾಲ್ಡ್ ಸೆಕೆಂಡ್ ಪ್ರಾಡಕ್ಟ್. ಈಗ ಫಸ್ಟ್ ಪ್ರಾಡಕ್ಟ್ ಒಳಗೆ ನಾವು ಏನು ಮಾಡೋಣ ಅಂತಂದ್ರೆ BR ಅಟ್ಯಾಕ್ ಮಾಡೋಣ. ನಾ ಮಾರ್ಕೋನಿಕಾಫ್ಸ್ ರೂಲ್ ಡೆಫಿನೇಷನ್ ಆಮೇಲೆ ಹೇಳ್ತೀನಿ, ಇನ್ನೂ ಹೇಳಿಲ್ಲ ನಾ ಏನಂತೇಳಿ. ಇಲ್ಲಿ BR ಒಂದು ಡಬಲ್ ಬಾಂಡ್ ಹಾಕಿದ್ರೆ ಒಂದು ಹೈಡ್ರೋಜನ್ ಬರುತ್ತೆ, 3 ಬಾಂಡ್ ಆಗ್ತಾವಲ್ಲ, ಒಂದು H ಸಿಂಗಲ್ ಬಾಂಡ್ CS ಮತ್ತು 2 ಬ್ರೋಮೋ ಪ್ರೊಪೇನ್ ಅಂತ ಕರೀತಾರೆ ಇದು. ಓಕೆ, ನೆಕ್ಸ್ಟ್ ಈಗ ಚೇಂಜ್ ಮಾಡ್ತೀನಿ. ಒಂದು BR ಇಲ್ಲಿ ಅಟ್ಯಾಕ್ ಮಾಡಿದ್ದೆ, ಈಗ BR ಇಲ್ಲಿ ಅಟ್ಯಾಕ್ ಮಾಡ್ತೀನಿ. CS3 ಇಲ್ಲಿ CH2 ಒಂದು ಹೈಡ್ರೋಜನ್ ಹಾಕ್ತಾನೆ, ಇಲ್ಲಿ CS2 ಮಾಡಿ ಇಲ್ಲಿ BR ಮಾಡ್ತಾನೆ. ಇದಕ್ಕೆ 1 ಬ್ರೋಮೋ ಪ್ರೊಪೇನ್ ಆಯ್ತದ, 1 ಬ್ರೋಮೋ ಪ್ರೊಪೇನ್ ಆಯ್ತು. ದಿಸ್ ಈಸ್ ಕಾಲ್ಡ್ 1 ಬ್ರೋಮೋ ಪ್ರೊಪೇನ್ ಆಯ್ತು. ಓಕೆ, ಈಗ ಬರ್ರಿ, ಈಗ ಡೆಫಿನೇಷನ್ಗೆ ಹೋಗೋಣ. ಇದನ್ನು ನಮಗೆ ಫುಲ್ ಗ್ರಿಪ್ ಸಿಕ್ತೀಗ. ಇದ್ರೊಳಗೆ ಮಾರ್ಕೋನಿಕಾಫ್ಸ್ ರೂಲು ಯಾವುದು ಅಂತ ಹೇಳಿ ನೋಡೋಣ. ಇದ್ರೊಳಗೆ ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಯಾವ್ದು ಆಗ್ತತಿ, ಯಾವ್ದು ಮೇಜರ್ ಪ್ರಾಡಕ್ಟ್ ಆಗ್ತತಿ, ಯಾವುದು ಏನಾಗ್ತದೆ ಮೈನರ್ ಪ್ರಾಡಕ್ಟ್ ಯಾವುದಾಗ್ತದೆ ನೋಡೋಣ. ಓಕೆ, ಇದ್ರೊಳಗೆ ಇಂಪಾರ್ಟೆಂಟ್ ಯಾವ್ದು ಮೇಜರು ಯಾವ್ದು ಮೈನರ್ ಅಂದ್ರೆ ವೆರಿ ಸಿಂಪಲ್. ಈಗ ನೋಡ, ದಿಸ್ ಈಸ್ ಮೇಜರ್, ದಿಸ್ ಈಸ್ ಮಾರ್ಕೋನಿಕಾಫ್ಸ್ ರೂಲ್, ದಿಸ್ ಈಸ್ ನಾಟ್ ಅ ಮಾರ್ಕೋನಿಕಾಫ್ಸ್. ಇದು ಮಾರ್ಕೋನಿಕಾಫ್ಸ್ ರೂಲ್ ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ಮಾರ್ಕೋನಿಕಾಫ್ಸ್ ರೂಲ್ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇದು ಒಂದೇ ಬರ್ತೈತಿ. ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಈಗ ನಾವು ಡೆಫಿನೇಷನ್ ಹೇಳ್ಬೋದಲ್ಲ ಮಾರ್ಕೋನಿಕಾಫ್ಸ್ ರೂಲ್. ಸಿಂಪಲ್ ನೋಡ, ಇದು ಪ್ಲಸ್ ಚಾರ್ಜ್ ಹೈಡ್ರೋಜನ್, ದಿಸ್ ಈಸ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಆ್ಯಡಿಂಗ್ ಮಾಲಿಕ್ಯೂಲ್ is attached to the unsymmetrical alkenes in that the carbon containing less number of hydrogen, that is called Markovnikov rule. ಭಾಳ ಡಿಫಿಕಲ್ಟ್ ಆಯ್ತಾ? ಸಿಂಪಲ್. ಇದಕ್ಕಿಂತ ಸಿಂಪಲ್ ಹೇಳಿ, ಇನ್ನೂ ಸಿಂಪಲ್ ಹೇಳ್ಬೋದು ಅಂದ್ರೆ ದ ಇನ್ಕಮಿಂಗ್ ನೆಗೆಟಿವ್ ಅಥವಾ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲು ಅಂತ ಕರಿಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಿ ವರ್ಡ್ ಅಂತಂದ್ರೆ ಇನ್ಕಮಿಂಗ್ ನೆಗೆಟಿವ್ ಆ್ಯಡಿಂಗ್ ಮಾಲಿಕ್ಯೂಲ್ ಈಸ್ ಓನ್ಲಿ ಅಟ್ಯಾಕ್ ಆನ್ ದಿ ಕಾರ್ಬನ್ ಕಂಟೈನಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಅಟಮ್, ಹಿಂಗೆ ಹೇಳ್ಬೋದು. ಅಥವಾ ಹಿಂಗೂ ಹೇಳಿ ನಡೀತಿದ್ದೆ. ದ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ದ ಕಾರ್ಬನ್ ಕಂಟೈನಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್, ದಟ್ ಈಸ್ ಕಾಲ್ಡ್ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಹೇಳ್ಬೋದು. ಹೆಂಗೆ? ದ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್. ಅಥವಾ ಇಲ್ಲಿ ನೋಡ, ಇಲ್ಲಿ ದಿಸ್ ಕಾರ್ಬನ್ ಕಂಟೈನಿಂಗ್ ಹೌ ಮನಿ ಹೈಡ್ರೋಜನ್ 1, ದಿಸ್ ಕಾರ್ಬನ್ ಕಂಟೈನಿಂಗ್ ಹೌ ಮನಿ ಹೈಡ್ರೋಜನ್ 2. ಇಲ್ಲಿ ಅಟ್ಯಾಕ್ ಆಗಂಗಿಲ್ಲ. BR ಮೈನಸ್ ಅಟ್ಯಾಕ್ ಆಗೋದು, ಇಲ್ಲಿ ಅಟ್ಯಾಕ್ ಆಗ್ತದೆ. ಅದಕ್ಕೆ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಕರಿತಾನೆ. ನಾ ಬರೀತೀನಿ ನೋಡ್ರಿ ಇಲ್ಲಿ, ದ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಅಂತ ಅನ್ಬೋದಾ, ಅಥವಾ ನಡೀತಿದೆ, ಏನು ಪ್ರಾಬ್ಲಮ್ ಇಲ್ಲ. ಈ BR ಮೈನಸ್ ಇಸ್ ಆ್ಯಕ್ಟ್ ಎಸ್ ಎ ನ್ಯೂಕ್ಲಿಯೋಫೈಲ್. ಅಥವಾ ದ ಇನ್ಕಮಿಂಗ್ ನೆಗೆಟಿವ್ ಆ್ಯಡಿಂಗ್ ಮಾಲಿಕ್ಯೂಲ್ only attack on
carbon containing less number of hydrogen, it indicates ಅಥವಾ it is known as Markovnikov's rule ಅಂತ ಕರೀತಾರೆ. ಇದು ಕ್ಲಿಯರ್ ಆಯ್ತಾ? The incoming nucleophile is going to attack on the carbon containing less number of hydrogen, that is called what? Markovnikov's rule. ಅಥವಾ the incoming negative adding molecule only attack on carbon containing less number of hydrogen, it is known as Markovnikov's rule. ಬೈ ಅಟ್ಯಾಕ್ ಬಿಟ್ಟರೆ ಸಿಂಪಲ್ ಬರ್ದ್ಬಿಟ್ರೆ ನಿಮ್ಮ ಲ್ಯಾಂಗ್ವೇಜ್ ಒಳಗೆ. ಓಕೆ, ಬುಕ್ದನ್ನ ಲ್ಯಾಂಗ್ವೇಜ್ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾವೆ, ಏನೂ ಆಗಲಿ, ಬಟ್ ಮೀನಿಂಗ್ ಸೇಮ್ ಇರಬೇಕಷ್ಟೇ, ಮೀನಿಂಗ್ ಚೇಂಜ್ ಆಗಬಾರ್ದು. ಓಕೆ, ಮತ್ತು ವಾಟ್ ಅಬೌಟ್ ದಿಸ್ ಕಾರ್ಬನ್ ಆ್ಯಸ್ ಇಟ್ ಈಸ್. ಈ ಕಾರ್ಬನ್ ಎಲ್ಲಿ ಇನ್ವಾಲ್ವ್ ಆಗಲ್ಲ, ಓನ್ಲಿ ನಮಗೆ ಏನಪ್ಪ ಅಂತ ಕಾರ್ಬನ್ ಡಬಲ್ ಬಾಂಡ್ ಈಸ್ ಇಂಪಾರ್ಟೆಂಟ್ ಫಾರ್. ಯಾಕಂದ್ರೆ ದಿಸ್ Markovnikov's rule ಈಸ್ ಓನ್ಲಿ ಅಪ್ಲಿಕೇಬಲ್ ಟು ಕಾರ್ಬನ್ ಡಬಲ್ ಬಾಂಡ್, ಅಷ್ಟು ಅಫೆಕ್ಟ್ ಮಾಡ್ತೈತಿ ಇದು. ಓಕೆ, ಇದೊಂದು ಗುರ್ತಾಯ್ತಾ? ಇದು ನೆಕ್ಸ್ಟ್ ಕ್ವಶನ್, ವೈ ದಿಸ್ ಈಸ್ 2-bromopropane ಅಂದರೆ ಇಲ್ಲಿ ರೀಸನ್ ಬೇಕಲ್ಲ. ದಟ್ ಈಸ್ ಲುಕ್ ಲೈಕ್ ವಾಟ್ ಮೆಕ್ಯಾನಿಸಮ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಎನ್.ಸಿ.ಆರ್.ಟಿ ಒಳಗೆ. ನಾವು ಅದರ ಟೈಪೇ ಹೇಳೋಣ, ಏನು ಪ್ರಾಬ್ಲಮ್ ಇಲ್ಲ. ಮೆಕ್ಯಾನಿಸಮ್ ಅಥವಾ ರೀಸನ್ ವೈ ಇಟ್ ಈಸ್ ನಡೀತಿದೆಯಲ್ಲ, ಎಕ್ಸಾಕ್ಟ್ ರೀಸನ್ ಹೆಂಗಾಗ್ತದೆ ಮೆಕ್ಯಾನಿಸಮ್ ಒಳಗೆ. ಓಕೆ, ಈಗ ನೋಡ ಫಸ್ಟ್ ಇದ್ರೊಳಗೆ ದೇರ್ ಈಸ್ ಎ ಜನ್ರೇಷನ್ ಆಫ್ ಕಾರ್ಬೋಕ್ಯಾಟೈನ್ ಜನ್ರೇಟ್ ಆಗ್ತದೆ. ಹೆಂಗೆ ಕಾರ್ಬೋಕ್ಯಾಟೈನ್ ಜನ್ರೇಟ್ ಆಗ್ತದೆ ಅಂದ್ರೆ, ಈಗ ನೀವು CH3 CH ಡಬಲ್ ಬಾಂಡ್ CH2 ಐತೆ ಅಂತ ತಿಳ್ಕೊ. ಓಕೆ, ಇದ್ರೊಳಗೆ ಏನು ಮಾಡಿದ್ರಿ, HBr ಹಾಕಿಬಿಡೋಣ. ಓಕೆ, ಇದ್ರೊಳಗೆ ಏನು ಮಾಡೋಣ, HBr ಹಾಕಿಬಿಡೋಣ. ಇಲ್ಲಿ 2 ಪ್ರಾಡಕ್ಟ್ ಬರ್ತಾವೆ. ಓಕೆ, 2 ಪ್ರಾಡಕ್ಟ್ ಬರ್ತಾವೆ. ಈಗ ಒಂದು H+ ಆಗ್ತೈತಿ, ಇನ್ನೊಂದು ಏನಾಗ್ತದೆ Br- ಆಗ್ತೈತಿ. ಓಕೆ, ಈ ಕಾರ್ಬೋಕ್ಯಾಟೈನ್ ಯಾವ ರೀತಿ ಜನ್ರೇಟ್ ಆಗ್ತೈತಿ ನೋಡೋಣ. ಫಸ್ಟ್ ಕಾರ್ಬೋಕ್ಯಾಟೈನ್ ನಾವು ಈ ಹಿಂಗೆ ಜನ್ರೇಟ್ ಮಾಡೋಣ. CH3 ಅನ್ನೋಣ, CH2 ಅನ್ನೋಣ. CH2 ಅಂದ್ರೆ ಪಾಸಿಟಿವ್ ಚಾರ್ಜ್ ಬರೀನು, ಇಲ್ಲಿ ಏನು ಬರೀನು, ಪಾಸಿಟಿವ್ ಚಾರ್ಜ್ ಬರೀನು. ಇಲ್ಲಿ ಪಾಸಿಟಿವ್ ಚಾರ್ಜ್ ಬರೀನು ಅಂದರೆ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದೆ, CH2 ಆಗ್ತದೆ. ಇಲ್ಲಿ ಒಂದು ಲಾಸ್ ಆಫ್ ಎಲೆಕ್ಟ್ರಾನ್ ಇಲ್ಲಿ ಗೋಯಿಂಗ್ ಟು ಗೆಟ್. ಗೊತ್ತಾಯ್ತಾ ಹೆಂಗೆ ಆಗ್ತದೆ ಅಂಥೇಳಿ? CH2 ಆಗ್ತದೆ ಪ್ಲಸ್ Br- ರಿಲೀಸ್ ಆಗಿರ್ತದೆ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, Br- ರಿಲೀಸ್ ಆಗಿರ್ತದೆ, ಅಟ್ಯಾಕ್ ಆಗಿರಲ್ಲ ಇನ್ನೂ. ಓಕೆ, ನೆಕ್ಸ್ಟ್ ಈ ಕಡೆ ಬರ್ರಿ, CH3 ಇಲ್ಲಿ CH ಪಾಸಿಟಿವ್ ಚಾರ್ಜ್. ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ CH3. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, Br- ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಇದಕ್ಕೆ A ಅಂತ ಕೊಡ್ತಾನವ, ಇದಕ್ಕೆ B, ನೀವು ಏನು ಬೇಕಾದ್ರೂ 192 ಕೊಡ್ಬೋದು. ಇಲ್ಲಿ ನೋಡ, ದಿಸ್ ಈಸ್ ಸೆಕೆಂಡರಿ ಕಾರ್ಬೋಕ್ಯಾಟೈನ್ ಆರ್ ಪ್ರೈಮರಿ ಕಾರ್ಬೋಕ್ಯಾಟೈನ್. ದಿಸ್ ಕಾರ್ಬೋಕ್ಯಾಟೈನ್ ಇಸ್ ಸೆಕೆಂಡರಿ. ಹೆಂಗೆ ಹೇಳ್ತೀರಿ, ದಿಸ್ ಕಾರ್ಬನ್ ಕಂಟೈನಿಂಗ್ 2 ಹೈಡ್ರೋಜನ್ ಅಟಮ, ದಟ್ ಈಸ್ ಕಾಲ್ಡ್ ಸೆಕೆಂಡರಿ. ದಿಸ್ ಕಾರ್ಬನ್ ಕಂಟೈನಿಂಗ್ 2 ಹೈಡ್ರೋಜನ್ ಅಟಮ ಪ್ರೈಮರಿ ಕಾರ್ಬೋಕ್ಯಾಟೈನ್ ಇದೆ. ಇದಕ್ಕೆ ಏನತ್ತಾರ, ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಇದು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಇಲ್ಲಿ ನೋಡಿ, ಸೆಕೆಂಡರಿ ಅಂದರೆ ಇದು ಇಂಪಾರ್ಟೆಂಟ್ ನಮಗೆ, ಇದು ಇಂಪಾರ್ಟೆಂಟು. ಓಕೆ, ದಿಸ್ ಕಾರ್ಬನ್ ಕಂಟೈನಿಂಗ್ ಓನ್ಲಿ 1 ಹೈಡ್ರೋಜನ್ ಇಸ್ ಸೆಕೆಂಡರಿ. ದಿಸ್ ಕಾರ್ಬನ್ ಕಂಟೈನಿಂಗ್ 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಅದಾವ ನೋಡಿ, ದಟ್ ಈಸ್ ಕಾಲ್ಡ್ ಪ್ರೈಮರಿ ಅಂತ ಕರೀತಾರೆ. ಗುರ್ತಾಯ್ತಾ? ನೆನಪಿಟ್ಕೊಂಡ್ಬಿಡು. ಇದೊಂದು ಮೆಥಡ್ದಾಗ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೆಂಗೆ ಹೇಳ್ತಾರೆ, ದಿಸ್ ಕಾರ್ಬನ್ ಕಂಟೈನಿಂಗ್ 2 ಕಾರ್ಬನ್ ಅಟಮ್ಸ್. ಇಲ್ಲಿ ಓನ್ಲಿ 1 ಸೈಡ್ ಅಂತಾರೆ. ಓಕೆ, ದಿಸ್ ಕಾರ್ಬನ್ ಕಂಟೈನಿಂಗ್ 2 ಕಾರ್ಬನ್ ಸಿಮಿಲರ್ ಅಟಮ್ಸ್ ಇನ್ ಅಪೋಸಿಟ್ ಸೈಡ್ ಅಂತಾರೆ. ಅದೆಲ್ಲ ಗದ್ಲು ಬೇಡ, ಡಿಫಿಕಲ್ಟ್ ಆಗ್ತೈತಿ. ಬಟ್ ವೆರಿ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿರಿ. ದಿಸ್ ಕಾರ್ಬನ್ ಅಷ್ಟು ಅಬ್ಸರ್ವ್ ಮಾಡಿರಿ. ದಿಸ್ ಕಾರ್ಬನ್ ಕಂಟೈನಿಂಗ್ 2 ಹೈಡ್ರೋಜನ್ ಅಟಮ್ ಪ್ರೈಮರಿ. ದಿಸ್ ಕಾರ್ಬನ್ ಕಂಟೈನಿಂಗ್ 1 ಹೈಡ್ರೋಜನ್ ಅಟಮ್ ಸೆಕೆಂಡರಿ. ದಿಸ್ ಕಾರ್ಬನ್ ಕಂಟೈನಿಂಗ್ ಡು ನಾಟ್ ಕಂಟೈನಿಂಗ್ ಎನಿ ಹೈಡ್ರೋಜನ್ ಅಟಮ್, ದಟ್ ಈಸ್ ಟರ್ಷರಿ, ಮೋರ್ ಸ್ಟೇಬಲ್ ಅದ. ಓಕೆ, ಹೈಪರ್ ಕಾನ್ಜುಗೇಟಿವ್ ಇಫೆಕ್ಟ್, ದಟ್ ಪಾಯಿಂಟ್ ಯು ಹ್ಯಾವ್ ಸ್ಟಡಿಡ್ ಇನ್ ವಾಟ್ ಫಸ್ಟ್ ಟಾಪಿಕ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಒಳಗೆ ನೀವು ಸ್ಟಡಿ ಮಾಡಿದಿರಿ. ಕ್ಲಾಸ್ ಯಾವ್ದು ಅಂತೀರ ಅದಕ್ಕೆ, GOC ಒಳಗೆ ಸ್ಟಡಿ ಮಾಡಿದಿರಿ ನೀವು. ಓಕೆ, ಇದು ಗುರ್ತಾಯ್ತು ನಿಮ್ಗೆ, ಪ್ರೈಮರಿ ಸೆಕೆಂಡರಿ. ಅದಕ್ಕೆ ಇದೊಂದು ಕ್ಲಿಯರ್ ಆಯ್ತು. ಇದ್ರೊಳಗೆ ಸೆಕೆಂಡರಿ ಇಸ್ ಮೋರ್ ಸ್ಟೇಬಲ್ ಅಂತ ನಿಮ್ಗೆ ಗುರ್ತಾಯ್ತು ಕಂಪೇರ್ ಟು ವಾಟ್ ಪ್ರೈಮರಿ. ಯಾಕಂದ್ರೆ ಡ್ಯೂ ಟು ವಾಟ್ ಹೈಪರ್ ಕಾನ್ಜುಗೇಟಿವ್ ಇಫೆಕ್ಟ್ ಅಂತ ಹೇಳ್ತಾ ನಾವು. ಅಂದರೆ ಈ ಕಡೆದು 3 ಪಾಸಿಬಲ್, ಈ ಕಡೆ 3 ಪಾಸಿಬಲ್, ಈ ಟೈಪ್ ತೋರಿಸ್ತಾ ನಾವು. ಬಟ್ ಈ ಕಡೆದು 2 ಪಾಸಿಬಲ್ ಆಗ್ತಾವೆ ಹೈಪರ್ ಕಾನ್ಜುಗೇಟ್. ನೀವು ಆ ವಿಡಿಯೋ ನೋಡಿರಿ, ನಮ್ಮ ಇದ್ರೊಳಗೆ ಅದ ನೋಡಿ, GOC ಒಳಗೆ ಹೈಪರ್ ಕಾನ್ಜುಗೇಟಿವ್ ಇಫೆಕ್ಟ್ ಮ್ಯಾಗ ವಿಡಿಯೋ ಅದ. ಆ ವಿಡಿಯೋ ನೋಡಿ ಇದಕ್ಕೆ ನೀವು ಟೆಕ್ನಿಕ್ ಅಪ್ಲೈ ಮಾಡ್ಕೋಬೋದು. ಓಕೆ, ಆಯಿತಾ? ಗುರ್ತಾಯ್ತು. ಈಗ ನೆಕ್ಸ್ಟ್ ಕ್ವಶನ್, ಈಗ ಇಂಪಾರ್ಟೆಂಟ್ ಅಂದ್ರೆ Br ಇಲ್ಲಿ ಅದಲ್ಲ, Br- ಅಟ್ಯಾಕ್ ಆನ್ ವಾಟ್ ಸೆಕೆಂಡರಿ ಕಾರ್ಬೋಕ್ಯಾಟನ್. ಇಲ್ಲಿ ಅಟ್ಯಾಕ್ ಆಗಂಗಿಲ್ಲ, ಅದು ಇಲ್ಲಿ ಏನಾಗಂಗಿಲ್ಲ, ಅಟ್ಯಾಕ್ ಆಗಂಗಿಲ್ಲ. ಅಟ್ಯಾಕ್ ಆದ್ರೂ ದ್ಯಾಟ್ ಪ್ರಾಡಕ್ಟ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಪ್ರಾಡಕ್ಟ್ ಆಗ್ತದೆ ನಮಗೆ. ಓಕೆ, ನೆಗ್ಲಿಜಿಬಲ್ ಪ್ರಾಡಕ್ಟ್ ಆಗ್ತದೆ. ಎದ್ರೊಳಗೆ Markovnikov's ಒಳಗೆ ಅಷ್ಟು Markovnikov's ಚೇಂಜ್ ಆಗ್ತದೆ. ಮತ್ತು ನಾ ಆಮೇಲೆ ಹೇಳ್ತಾನೆ ಅದನ್ನು. ಓಕೆ, ಗುರ್ತಾಯ್ತಲ್ಲ? ಅದಕ್ಕೆ ಏನು ಮಾಡ್ತೀರಿ, ಲಾಸ್ಟ್
ಈಗ ಹೆಂಗೆ ಮಾಡ್ತಿರತ್ತಂದ್ರೆ ನೀವು ಮೆಕ್ಯಾನಿಸಮ್ ಇದನ್ನು ಪಾಯಿಂಟ್ ತೊಗೊಳ್ಳೋಣ ನಾವು ಈ ಪಾಯಿಂಟ್ ಹೆಂಗೆ ತೊಗೋತೀರಿ CH3 ತೊಗೋತೀರಿ ನೆಕ್ಸ್ಟ್ ಇದಕ್ಕೆ CH ಆಯಿತಾ ಇಲ್ಲೇನೋ ಪಾಸಿಟಿವ್ ಚಾರ್ಜ್ ನೆಕ್ಸ್ಟ್ ದಿಸ್ ಈಸ್ ಕೋಲ್ಡ್ ವಾಟ್ CH3 ಈ ಟೈಪ್ ಬರಿತೀರಿ ನೀವು CH ಓಕೆ ಈ ಟೈಪ್ ಬರಿತೀರಿ ಇದೇನಾಗ್ತದೆ ಇದು CH3 ಆಗ್ತದೆ ಇಲ್ಲಿ CH ಇದಕ್ಕೆ ಏನು ಮಾಡ್ತೀರಿ ಇಲ್ಲಿ Br ಮೈನಸ್ ಇರ್ತದೆ ದಿಸ್ Br ಮೈನಸ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ವಾಟ್ ದಿಸ್ ಕಾರ್ಬನ್ ಆ ಕಾರ್ಬನ್ಗೆ ಅಟ್ಯಾಕ್ ಆತಂದ್ರೆ ನಮಗೆ ಪ್ರಾಡಕ್ಟ್ ಏನು ಬರ್ತದೆ CH3 ಬರ್ತದೆ ನೆಕ್ಸ್ಟ್ ಒನ್ ಈಸ್ ವಾಟ್ CHBr ನೆಕ್ಸ್ಟ್ ಒನ್ ಈಸ್ ವಾಟ್ CH3 ಬಂತು ನೋಡಿ ಇದಕ್ಕೆ ದಿಸ್ ಈಸ್ ಕಾಲ್ಡ್ ಮೇಜರ್ ಪ್ರಾಡಕ್ಟ್ ಅಂತ ಕರೀತಾರೆ ದಿಸ್ ಈಸ್ ಇಂಡಿಕೇಟ್ ವಾಟ್ ಮೇಜರ್ ಪ್ರಾಡಕ್ಟ್ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್ 2-bromopropane ಇಲ್ಲಿ ಬರ್ದೆ ನೋಡಿ ಆಲ್ರೆಡಿ 2-bromopropane ದಿಸ್ ಈಸ್ ಕಾಲ್ಡ್ ವಾಟ್ ಮೇಜರ್ ಪ್ರಾಡಕ್ಟ್ ಫಾರ್ ಅಸ್ ಗೊತ್ತಾಯ್ತಾ ಇದಕ್ಕೆ ನೀವು ನೆನಪಿನ ಇಟ್ಕೊಂಡು ಮಾಡಬೇಕು ಇದಕ್ಕೆ ಮೇಜರ್ ಪ್ರಾಡಕ್ಟ್ ಅಂತ ಕರೀತಾರೆ ಇದರ ಅಪೋಸಿಟ್ ಏನಾಗ್ತದಲ್ಲ ದಟ್ ಈಸ್ ಕಾಲ್ಡ್ ವಾಟ್ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ರೀ ಇದರ ಅಪೋಸಿಟ್ ಏನಾಗ್ತದೆ ದಟ್ ಈಸ್ ಕಾಲ್ಡ್ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ಬಟ್ ನನಗೆ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ಗೆ ಒಂದು ವೀಡಿಯೋ ಬೇಕು ಅಲ್ಲೇ ಒಂದು 20 ಮಿನಿಟ್ ಬೇಕಾಗ್ತದೆ ಅಲ್ಲಿ ಒಂದು ಸ್ವಲ್ಪ ಕಾಂಪಿಟೇಟಿವ್ ಲೆವೆಲ್ದ ಕ್ವಶನ್ಸ್ ಎಲ್ಲಿ ಕೇಳ್ತಾನೆ ಫ್ರೇಮ್ ಆಗ್ತಾವೆ ಓಕೆ ಆ ಪಾಯಿಂಟನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ನೀವು ಎರಡು ಕಂಪ್ಯಾರಿಸನ್ ಮಾಡಕ್ರಿ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ HBr ನೀವು ಇಲ್ಲಿ ಏನು ಮಾಡ್ಬೋದು ಗೊತ್ತೇನೆ HBr ತೆಗೆದು HCl ಹಾಕ್ಬೋದು HI ಹಾಕ್ಬೋದಾ ಇಲ್ಲಿ ಈ ಪಾಯಿಂಟಿಗೆ HCl ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ HI ಹಾಕ್ಬೋದು ಬಟ್ ಇನ್ ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ಇದು ಪಾಸಿಬಲ್ ಆಗಂಗಿಲ್ಲ ಆ ಪಾಯಿಂಟನ್ನು ವಿಲ್ ಡಿಸ್ಕಸ್ ನೆಕ್ಸ್ಟ್ ವೀಡಿಯೋ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಇದನ್ನು ಸ್ಟೇಟ್ಮೆಂಟ್ ಈಸಿ ಐತಿ ನೋಡ್ಕೊಂಡು ಬಿಡ್ರಿ ಇದ್ರೊಳಗೆ ಓಕೆ ಮತ್ತೇನಾರ ಪ್ರಾಬ್ಲಮ್ ಇತ್ತಂದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಮಾಡಿರಿ ಐ ವಿಲ್ ಡಿಸ್ಕಸ್ ದಟ್ ಪಾಯಿಂಟ್ ಓಕೆ ಜಸ್ಟ್ ಯು ಹ್ಯಾವ್ ಟು ಗೋ ಆನ್ ರೈಟಿಂಗ್ okay thank you very much.